ಆ ಇಬ್ಬರಲ್ಲಿ ಯಾರು ಸರೋಜ ಮಗಳು? ಆ ಎರಡು ಜಡೆ ಚೋಟ್ ಮೆಣಸಿಕಾಯ ಲಕ್ಷಣ ನೋಡಿದ್ರೆ ಬೆಳ್ಳಿಗಿದಾಳಲ್ಲ ರಶ್ಮಿ, ಅವಳೇ ಇರ್ಬೇಕು. ನಿನಗ್ಯಾರು ಹೇಳಿದ್ರು? ಸರೋಜ ಅಂತೂ ಅಲ್ಲ. ಹ್ಯಾಕ್ ತಯಾರು ಮಾಡಿ ಕಳ್ಸಿದ್ದಾಳೆ ನೋಡಿ. ಎಲ್ಲಿ ಅಪ್ಪಿ ಕೂಡ ಅವ್ರ ಅಮ್ಮನ ಹೆಸರೇ ಹೇಳೋಲ್ಲ. ನಾವು ಹಾಗೆ ಇದ್ಬಿಡೋಣ, ಮುಂದಿನ ಸಲ ಬಂದ ಹೇಳ್ಬೋದು. ನೀನೇನೇ ಹೇಳು, ಸರೋಜ ಮಾತ್ರ ಇಲ್ಲಿಗೆ ಬರ್ಕೊಡು. ಹಠ ಹಠ ಹಠ. ಹೋಗ್ಲಿ ಬಿಡಿ, ಸದ್ಯಕ್ಕಂತೂ ಬೇಡ. ಎಷ್ಟು ಲಕ್ಷಣವಾಗಿದೆಲ್ಲ ರಶ್ಮಿ, ಎಲ್ಲ ಸರೋಜನ್ ತರ. ಮರಿ ಸರೋಜ. ಆ ಹುಡುಗಿ ಯಾರೋ? ರಶ್ಮಿ ತೋಟದಲ್ಲಿ ಹೇಳ್ತಿದ್ಲು, ನಮ್ಮ ಮನೆ ಕೆಲಸದವಳ ಮಗಳು ಸೂಜಿ ಅಂತ. ಬಹುಶಃ ಸರೋಜನ್ ಮನೆ ಕೆಲಸದವಳ ಮಗಳಿರ್ಬೇಕು ಸೂಜಿ. ಆ ಹುಡುಗಿನೂ ಮುತ್ತಾಗಿದ್ದಾಳೆ. ಏನೇ ಹೇಳು, ನನ್ನ ಮೊಮ್ಮಗಳಷ್ಟು ಲಕ್ಷಣ ಅವಳಿಲ್ಲ ಬಿಡು. ಇರ್ಲಿ ಬಿಡು, ಮಕ್ಕಳು ಮಲಗಲಿ, ನಡಿ ಹೋಗೋಣ. ನಾನ ಮಕ್ಳ, ಇವತ್ತು ಅವನ್ ಬಂದ ಇವನ್ ಬಂದ, ಅವನ್ ಅಡ್ಡಾದ ಇವನ್ ಅಡ್ಡಾದ ಅಂತ ಖಾತೆ ಹೊಡೆ ಹೋಗಿಲ್ಲ. ಇವತ್ ಯಾವ್ದೇ ಕಾರಣಕ್ಕ ಶ್ರೀನಿವಾಸ್ ಲಾಕ್ ಆಗ್ಲೇಬೇಕು. ಹೊರಡ್ರ. ಹಲೋ ಹಲೋ, ಯಾರು? ಗಂಗು. ಓಹೋ, ಆ ಶ್ರೀನಿವಾಸ್ ಶ್ರೀವಾತ್ಸವನ್ ರೈಟ್ ಹ್ಯಾಂಡ್. ಮರಿ, ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಫೋನ್ ಮಾಡು, ಎಲ್ಲ ಕೆಲಸ ಮುಗ್ದಿರುತ್ತೆ. 10 ನಿಮಿಷ ಅಲ್ಲ, 10 ವರ್ಷ ಆದ್ರೂ ಏನು ಮಾಡಕ್ಕಾಗಲ್ಲ. ಅಲ್ಲ, ನಿಮ್ ಹುಡುಗರು ಹೈದರಾಬಾದ್ವರೆಗೂ ಕೈ ಚಾಚಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಹೈದರಾಬಾದ? ಹೌದು, ಶ್ರೀನಿವಾಸ್ ಶ್ರೀವಾಸ್ತವ್ ಅವರು ಇವಾಗ ಇರೋದು ಹೈದರಾಬಾದ್ನಲ್ಲೇ. ಶ್ರೀನಿವಾಸ ಹೈದರಾಬಾದಲ್ಲಿ ಇದಾನ? ನಿಮ್ ಹುಡುಗರು GM ರೋಡ್ ನಲ್ಲಿ ಶ್ರೀನಿವಾಸ್ ಸರ್ ಕಾರ್ ಹಿಂದೆ ಬಿದ್ದಿದಾರಲ್ವಾ? ನೀನೆಲ್ಲಿದ್ಯಾ? ನಾನು ಎಲ್ಲಾದ್ರೂ ಇರ್ಲಿ, ಎಲ್ಲೆಲ್ಲಿ ಏನೇನ್ ನಡೀತಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಆದ್ರೆ ಆ ಕಾರ್ನಲ್ಲಿ ಶ್ರೀನಿವಾಸ್ ಸರ್ ಇಲ್ಲ. ನೀನೇ ಬುದ್ಧಿವಂತ ಅಂತ ತಿಳ್ಕೊಬೇಡ. ಪಾಪ, ನಿಮ್ಮ ಬುದ್ಧಿ ವೇಸ್ಟ್ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆ ಕಾರು ಮಗುನ ಕರ್ಕೊಂಡು ಬರಕ್ ಹೋಗ್ತಾ ಇದೆ. ಹಲೋ ಹಲೋ, ಶಟ್. ಗಾಡಿ ರೋಡಲ್ಲೇ ಇದೆ ಅಣ್ಣ, ಒಳಗೆ ಯಾರು ಕಾಣ್ತಾ ಇಲ್ಲ. ಕಾರಲ್ಲಿ ಹೆಂಗೆ ಇರ್ತಾನೋ ಅವಳೆಲ್ಲ ಹೈದರಾಬಾದಲ್ಲಿ ಮಿಸ್ ಆಯ್ತವಳೆ. ಬರೋ, ನನ್ನ ಮಕ್ಕಳು ಇದೆ ನಿಮಗೆ ಇವತ್ತು. ಬರ್ರಿ. ನನ್ ಮೊಮ್ಮಗಳು ಎಷ್ಟು ಲಕ್ಷಣವಾಗಿದ್ದಾಳಲ್ವೇನ್ರಿ? ಹೌದು ಕಣೆ, ನನ್ನ ಮೊಮ್ಮಗಳಲ್ವಾ, ಅದಕ್ಕೆ ಲಕ್ಷಣವಾಗಿದ್ದಾಳೆ. ನಿನ್ ಮಗಳು ಸರೋಜಾನೂ ಇದ್ದಾಳೆ. ಸಾಕು ಸುಮ್ಮನಿರ್ರಿ.